ಸೊ ನಾಲ್ಕೈದು ಫ್ರೆಂಡ್ಸ್ಗೆ ಫೋನ್ ಮಾಡಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಇಂಜಿನಿಯರಿಂಗ್ ಹೋಗಿದ್ರು, ನಾನು ಮಾತ್ರ BBAಗೆ ಹೋಗಿದ್ದೆ. ಅಕ್ರಾಸ್ ಕರ್ನಾಟಕ, ತುಮಕೂರು, ಬೆಂಗಳೂರು, ಮೈಸೂರು, ದಾವಣಗೆರೆ ಎಲ್ಲ ಕಡೆ ಇದ್ದರು. ಸೊ ನಾನು ಕೆಲವರಿಗೆಲ್ಲ ಫೋನ್ ಮಾಡಿದೆ, ಈ ಥರ ಆಫರ್ ಇದೆ ಬೇಕಂತ ಹೇಳಿದ್ರೆ ಎಲ್ಲರಿಗೂ ಬೇಕು, ಈ ಕೇಳಿದವರೆಲ್ಲ ಬೇಕು ಹೇಳ್ತಾಯಿದ್ರು. ಸೊ ಐ ಮೇಡ್ ಮೈ ಫಸ್ಟ್ ₹50 ಸೆಲ್ಲಿಂಗ್ ಇಟ್ ಟು ಮೈ ಓನ್ ಫ್ರೆಂಡ್ಸ್. MRPಯಲ್ಲೇ ಸೆಲ್ ಮಾಡ್ತಾಯಿದ್ದೆ. ಮತ್ತು ಅವ್ರ ಫ್ರೆಂಡ್ಸ್ಗೆ ಬೇಕು ಅಂತಾಯಿತು. ಸೊ ದೆನ್ ನಾನು ₹100 ಆಯಿತು ಕಮಿಷನ್. ಯಾಕಂದರೆ ಅವನು ಜಾಸ್ತಿ ಮಾಡ್ದ, ಬೇರೆಯವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡಿದೆ. ಇವೆಂಚುಲಿ ಐ ಬಿಕೇಮ್ ಅ ಡೀಲರ್ ಮೈ ಸೆಲ್ಫ್. ಮೈಸೂರು ಮಣಿಪಾಲ್ಗೆ ಹೋಗಿ ನಾನೇ ಒಂದು ತೊಗೊಂಡು ಬೇರೆಯವ್ರನ್ನೆಲ್ಲ ಸಬ್ ಡೀಲರ್ ಮಾಡಿದೆ. ಸೊ ಐ ಸ್ಟಾರ್ಟೆಡ್ ಮೇಕಿಂಗ್ ಆಲ್ಮೋಸ್ಟ್ ₹600-700 ಪರ್ ಸಿಮ್ ಕಾರ್ಡ್, ಬಿಕಾಸ್ ಐ ವಾಸ್ ಗೆಟಿಂಗ್ ಇಟ್ ಫ್ರಮ್ ದ ಇದ್ರ ಕಡೆನೇ. ಸೊ ಅದು 1 hour ಆಫ್ ಕೆಲಸ ನನಗೆ. ಮಧ್ಯಾಹ್ನ ಹೋಗಿ ಎಷ್ಟು ಆರ್ಡರ್ಸ್ ಇದೆ, ಸೊ ಬ್ಯಾಂಕ್ ಹೋಗಿ ಡೆಪಾಸಿಟ್ ಮಾಡಬೇಕು, ಮಣಿಪಾಲಿಂದ ಸಿಮ್ಸ್ ಕಳಿಸ್ತಾಯಿದ್ರು. ಸೊ ಬೆಳಿಗ್ಗೆ 6-8 ಕೋಚಿಂಗ್ ಟ್ಯೂಷನ್ಸ್ ಕೊಡ್ತಾಯಿದ್ದೆ, ಮಧ್ಯಾಹ್ನವರೆಗೆ ಕಾಲೇಜ್ ಹೋಗ್ತಿದ್ದೆ, ಇಲ್ಲಾಂದರೆ ಸ್ಟಾಕ್ ಮಾರ್ಕೆಟು. 1 hour ಆಫ್ ಸಿಮ್ ಕಾರ್ಡು. ಅದಾದಮೇಲೆ 2 o'clock 6 o'clockವರೆಗೆ ಆರ್ಟಿಕಲ್ಶಿಪ್ ಮಾಡ್ತಿದ್ದೆ CA ಅಂಡರ್. 6ಗೆ ಪುನಃ ಸ್ಟೇಟ್ ಬ್ಯಾಂಕ್ ಅಂತ ಮಂಗಳೂರಲ್ಲಿ ಒಂದು ಜಾಗ ಇದೆ, ಬಸ್ ಸ್ಟಾಪ್ ಅದು, ಅಲ್ಲಿ ಹೋಗಿ ಸಿಮ್ ಕಲೆಕ್ಟ್ ಮಾಡಿ ಕೊರಿಯರ್ ಶಾಪ್ಗೆ ಹೋಗಿ ಎಲ್ಲ ಫ್ರೆಂಡ್ಸ್ಗೆ ಕೊರಿಯರ್ ಮಾಡಬೇಕು. ಬಂದು ಟ್ಯಾಲಿ ಅಂತ ಒಂದು ಸಾಫ್ಟ್ವೇರ್ ಇದೆ, ಅದರಲ್ಲಿ ಎಂಟ್ರಿ ಮಾಡಬೇಕು ಎಷ್ಟು ಅಂತ. ಸೊ ನಾನು ಬಿಸ್ನೆಸ್ಗೆ ಮಧ್ಯಾಹ್ನ ಒಂದು ಬ್ಯಾಂಕ್ ಡೆಪಾಸಿಟ್, ಸಂಜೆ ಹೋಗಿ ಕಲೆಕ್ಷನ್, ಡೆಲಿವರಿ ಮತ್ತು ರೆಕಾರ್ಡ್ಸ್ ಮೇಂಟೈನ್ ಮಾಡೋದು. 1 to 1.5 hours ಆಫ್ ಕೆಲಸ.